ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಾನು ಯೂಶಲಿ ಡೈಲಿ ವ್ಲಾಗ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದೆ. ಇವಾಗ ಡೈಲಿ ವ್ಲಾಗ್ಸ್ ಮಾಡಿದ್ರೆ 12 ಡೇಸ್ ಆಗಿದೆ. ಇವತ್ತು ಡೇಟ್ ಬಂದು 24th. ಸೊ ಲಾಸ್ಟ್ ಮಾಡಿದ್ದು ಜುಲೈ 12th. ಅದು ನಾನಾಗೆ ಥಾರ್ ತಗೊಳ್ಬೇಕಾದ್ರೆ ಸೊ ಆ ಹೋಲ್ ಡೇನ ಥಾರ್ ಬೆಳಗ್ಗೆಯಿಂದ ಹಿಡಿದು ಥಾರ್ ಬರೋ ತನಕ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಗೊತ್ತಾ. ತುಂಬಾ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ತುಂಬಾ ಜನ ಇನ್ನೊಂದೇನಂತ ನಾನು ಥಾರ್ ತರಬೇಕಾದ್ರೆ ವಿಡಿಯೋಗ್ರಫರ್ನ ಬುಕ್ ಮಾಡಿದ್ದೆ. ಸೊ ಅವರೇ ನನಗೆ ಎಡಿಟೆಡ್ ವಿಡಿಯೋ ಮತ್ತು ಎಲ್ಲ ಕೊಟ್ಟರು. ಸೊ ನಾನು ಥಾರ್ಗೋಸ್ಕರ ಸಪ್ರೇಟಾಗಿ ಏನು ವಿಡಿಯೋ ಮಾಡಿಲ್ಲ, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ. ಆ್ಯಂಡ್ ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು. ಥಾರ್ ಬಂತು, ಹಾಗೆ ಸಿಕ್ಕಾಪಟ್ಟೆ ಜ್ವರನೂ ಬಂತು. ನನಗೇನಂತಂದರೆ ಜ್ವರ ಬಂದಾಗ ಅಮ್ಮ ಇರಬೇಕು ಜೊತೆಯಲ್ಲಿ. ಮತ್ತು ನಮ್ಮಮ್ಮ ಏನಂತಂದರೆ ನಮಗೆ ಯೂಶ್ವಲಿ ಹಾಸ್ಪಿಟಲ್ಗೆ ಹೋಗೋ ಅಭ್ಯಾಸ ಇಲ್ಲ. ಮನೆಯಲ್ಲೇ ಒಳ್ಳೆ ಊಟ, ಆಮೇಲೆ ಬೇರೆ ಥರದ್ದು ಈ ವಾಟ್ರಲ್ಲೇ ಬೇರೆ ಬೇರೆ ಥರ ಅವರು ಡಿಫ್ರೆಂಟ್ ವೆರೈಟಿ ಆಫ್ ಏನೇನೋ ಮಾಡಿಕೊಡ್ತಾರೆ. ಐ ಮೀನ್ ಜೀನಿ ನೀರು ಆ ಥರ ಏನೇನೋ ಮಾಡಿಕೊಡ್ತಾರೆ, ಕಷಾಯ. ಅದರಲ್ಲೇ ನನಗೆ ಜ್ವರ ಗಿರ ಹೋಗ್ಬಿಡುತ್ತೆ. ನನಗೆ ಹಾಸ್ಪಿಟಲ್ ಹೋಗೋಕೆ ನಾನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಅಲ್ಲಿನ ಮೆಡಿಸಿನ್ಸು, ಆ ಡ್ರಿಪ್ಸು ಎಲ್ಲಾನು ಇವಾಗ ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೊ ಅವ್ರು ಸುಮ್ಮನೆ ಸೇಲ್ ಮಾಡಬೇಕಲ್ಲ ಅಂತ ಹೇಳಿ ನಮ್ಮ ಬಾಡಿಗೆ ಅಪ್ಲೈ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಮೆಡಿಸಿನ್ಸ್ನ ಅವಾಯ್ಡ್ ಮಾಡ್ತೀನಿ. ಬಟ್ ಈ ಸರಿ ಏನಾಯಿತು, ನಾನು 2 ಡೇಸ್ ವೆಯ್ಟ್ ಮಾಡಿದೆ ಗೈಸ್. ಜ್ವರ ಹೋಗೋ ಥರ ಲಕ್ಷಣನೇ ಇರಲಿಲ್ಲ. ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಇನ್ನೂ ಸುಸ್ತು ಜಾಸ್ತಿ ಆಗ್ತಾಯಿತ್ತು. ತಲೆನೋವು, ತಲೆ ಭಾರ, ಈ ಮೈಕೈ ನೋವು, ನನಗೆ ತಡಿಯೋಕ್ಕೆ ಆಗಲಿಲ್ಲ. ಸೊ ಫೈನಲಿ ನಾನು ಹಾಸ್ಪಿಟಲ್ಗೆ ಹೋದೆ. ಬಟ್ ನಂಗೆ ಹಾಸ್ಪಿಟಲ್ಗೆ ಹೋದಾಗಲೇ ಗೊತ್ತಾಗಿದ್ದು ಈ ವೆದರ್ ಚೇಂಜಸ್ಸಿಂದನೋ ಏನೋ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಜ್ವರ ಬಂದಿದೆ. ಏನಂತಂದರೆ ಅಲ್ಲಿ ಅದು ಡೆಡಿಕೇಟೆಡ್ ಡಾಕ್ಟರ್ದಿತ್ತಲ್ಲ, ನಂಗೆ ಅವ್ರ ಹೆಸರು ಮರ್ತೋಗಿದೆ. ಸೊ ನಾನೇನು ಮಾಡಿದೆ, ಬೇಡ ಬಿಡು ಅವ್ರ ಹತ್ರ ಹೋಗೋದು, ಸುಮ್ಮನೆ ದುಡ್ಡಾಗುತ್ತೆ ಜಾಸ್ತಿ ಅಂದ್ಕೊಂಡು ಡ್ಯೂಟಿ ಡಾಕ್ಟರ್ ಹತ್ರ ಹೋದೆ. ಅವ್ರಿಗೆ ಹೇಳಿದೆ ಈ ಥರ ಜ್ವರ ಬಂದಿದೆ, ಸ್ವಲ್ಪ ಮೆಡಿಸಿನ್ಸ್ ಕೊಡಿ ಸಾಕು ಅಂತ ಹೇಳಿ. ಸೊ ಅವ್ರು ನನಗೆ ಡೋಲೋ ಕೊಟ್ಟರು, ಇನ್ನು 3 ಟ್ಯಾಬ್ಲೆಟ್ಸ್ ಕೊಟ್ಟರು. ಅದಾದಮೇಲೆ ಏನಪ್ಪ ಕಫ್ ಸಿರಪ್ನ ಕೊಟ್ಟರು. ಬಟ್ ನಂಗೆ ಕೆಮ್ಮೇ ಇಲ್ಲ, ನಂಗೆ ಸುಮ್ಮನೆ ಕಫ್ ಸಿರಪ್ನ ಕೊಟ್ಟರು. ನಾನು ಕಫ್ ಸಿರಪ್ನ ತೊಗೊಳ್ಳಿಲ್ಲ, ಮಿಕ್ಕಿದ್ದು ಡೋಲೋ ನನ್ನ ಹತ್ರ ಇತ್ತು. ಸೊ ಮಿಕ್ಕಿದ 2 ಟ್ಯಾಬ್ಲೆಟ್ಸ್ನ ತೊಗೊಂಡು ಬಂದೆ. ನಾನು ಅಂದ್ಕೊಂಡೆ ಬರೀ ಟ್ಯಾಬ್ಲೆಟ್ಸಿಂದ ಹೋಗುತ್ತೆ, ಸ್ವಲ್ಪ ತಿನ್ನೋಣ. ಅವರು 5 ಡೇಸ್ಗೇನೋ ಕೊಟ್ಟಿದ್ರು. ಬಟ್ ನಂಗೆ ಇಷ್ಟ ಇಲ್ಲ, ನಿಜ ಹೇಳ್ತೀನಿ. ನಾನು ಮೆಡಿಸಿನ್ಸ್ ತೊಗೊಳೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನನ್ನ ಹತ್ರ ಆ ವಿಟಮಿನ್ಸು, ಈ ವಿಟಮಿನ್ ಟ್ಯಾಬ್ಲೆಟ್ಸು ಸುಮ್ಮನೆ ತೊಗೊಂಡಿರ್ತೀನಿ. ಬಟ್ ಅದು ಹಂಗೆ ಬಿದ್ದಿರುತ್ತೆ. ಅದನ್ನು ಇಷ್ಟನೇ ಆಗಲ್ಲ ನನಗೆ ತೊಗೊಳಕ್ಕೆ. ಜ್ವರ ಬಂದಾಗ ಇನ್ನೇನಂತಂದರೆ ಬಾಯೆಲ್ಲ ಫುಲ್ ಸಪ್ಪೆ ಸಪ್ಪೆ ಅನಿಸುತ್ತೆ, ಫುಲ್ ಏನೋ ಚೆನ್ನಾಗಿರೋ ಊಟ ಬೇಕು ಅನಿಸುತ್ತೆ. ಆಮೇಲೆ ನಾನು ಟೀ ಕುಡಿಯೋದನ್ನ ಬಿಟ್ಟಿದ್ದೆ. ಸೊ ಇವತ್ತು ಟೀ ಕುಡಿಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಬ್ರೆಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಬ್ರೆಡ್ ಇರಲಿಲ್ಲ. ಸೊ ಹಾಗಾಗಿ ಟೀ ಮತ್ತು ನಾನು ತುಂಬ ದಿನಗಳಿಂದ ಗೆಣಸು ಸ್ವೀಟ್ ಪೊಟ್ಯಾಟೊ ತಂದಿಟ್ಟಿದ್ದೆ. ಸೊ ಅದನ್ನು ಬೇಯಿಸಿದೆ ತಿನ್ನೋಣ ಅಂತ ಹೇಳಿ ಅಂತ. ಬಟ್ ಏನಾಯಿತು ಗೊತ್ತಾ ಗೈಸ್, ಟ್ವಿಸ್ಟ್ ಬಂತು ನೈಟಲ್ಲಿ. ಏನು ಅಂತಂದರೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಡ್ತು ಜ್ವರ, ಮೈಕೈ ನೋವು, ತಲೆನೋವು ಎಲ್ಲ. ಏನೋ ಒಂಥರ ನನಗೆ ನನ್ನ ಬಾಡಿನೇ ನನಗೆ ಸ್ವಾಧೀನ ಇಲ್ಲ ಅನ್ನೋ ಅಷ್ಟು ನನಗೆ ಸ್ಟಾರ್ಟ್ ಆಯಿತು. ಸೊ ನನಗೆ ಆಪ್ಷನ್ನೇ ಇಲ್ಲ. ಆವಾಗ ಹೋದೆ, ನಾನು ಏನು ಬೇಡ ಅಂತ ಅಂದ್ಕೊಂಡಿದ್ದೋ ಡ್ರಿಪ್ಸು ಅದೆಲ್ಲ, ಸೊ ಅದನ್ನೇ ಹಾಕಿದ್ರು ಫೈನಲಿ. ಇನ್ನೇನು ಮಾಡೋದು, ಹಾಕ್ಸ್ಕೊಳ್ಳೇಬೇಕಾಯ್ತು ನಾನು. ನನ್ನ ಪರಿಸ್ಥಿತಿ ಹಂಗೆ ಹೋಗ್ಬಿಟ್ಟಿತ್ತು. ಸೊ ಥಾರ್ ಬಂತು, ಸಿಕ್ಕಾಪಟ್ಟೆ ಜ್ವರನೂ ಬಂತು. ನನಗೆ ಮೇಯ್ನಾಗಿ ಊಟ ಬೇಕು ಹೇಳಿದೆ, ಆ ಥರ ಬೇಕು ನನಗೆ. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ದಿನ ಎದ್ದಾಗಲೂ ಸೇಮ್ ಗುಡ್ ಮಾರ್ನಿಂಗ್ ಹೇಳೋಕ್ಕಾಗಲ್ಲ. ಸೊ ನಿನ್ನೆ ಫುಲ್ ಖುಷಿಯಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ, ಲೈಕ್ ಕಾರ್ ತರ್ತಿದ್ದೀವಿ ಅದು ಇದು ಅಂದ್ಕೊಂಡು. ಬಟ್ ಇವತ್ತು ನೋಡಿ ವಾಯ್ಸೇ ಬರ್ತಿಲ್ಲ ಗುಡ್ ಮಾರ್ನಿಂಗ್ ಹೇಳೋಕ್ಕೂ. ಆ ಥರ ಆಗಿದೆ ನನ್ನ ಪರಿಸ್ಥಿತಿ. ಸೊ ಕಾರೇನೋ ಬಂತು, ಅದಾದಮೇಲೆ ಹೆವಿ ಜ್ವರ ಕೂಡ ಬಂತು. ಇವಾಗ ರಿಕವರ್ ಆಗ್ತಾಯಿದ್ದೀನಿ, ಓಕೆ, ಬಟ್ ಸ್ಟಿಲ್ ನಾಟ್ ಓಕೆ ಅನ್ನೋ ಥರ ಇದೆ. ಏನಾಯಿತು, ಆ್ಯಕ್ಚುಲಿ ಕಾರ್ ತಂದಿದ್ದ ದಿನವೇ ತುಂಬ ತಲೆನೋವು ಬರ್ತಾಯಿತ್ತು. ನಾನು ಅಂದ್ಕೊಂಡೆ ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು ಅವತ್ತು. ಸೊ ಹಂಗಾಗಿ ಮೇ ಬಿ ಆ ರೀಸನ್ಗೆ ಅನಿಸುತ್ತೆ ಈ ಥರ ಆಗಿದೆ ಅಂದ್ಕೊಂಡು ಇದ್ದೆ. ಆಮೇಲೆ ಅನ್ನಿಸ್ತು ಸೆಕೆಂಡ್ ಡೇ ಬಂತು, ಅದಾದಮೇಲೆ ತುಂಬ ಏನೋ ಒಂಥರ ಸ್ಟಾರ್ಟ್ ಆಯಿತು. ಆವಾಗ ಅನ್ನಿಸ್ತು ಏನೋ ಎಡ್ವರ್ಟ್ ಆಗ್ತಾಯಿದೆ ಅಂತ ಹೇಳಿ ಅಂತ. ಥರ್ಡ್ ಡೇ ಬಂತು, ಆವಾಗ ಫುಲ್ ಜ್ವರ ಬಂತು ಗೈಸ್. ಎಷ್ಟು ಜ್ವರ ಬಂತು ಅಂದರೆ ಬರೀ ಜ್ವರ ಅಲ್ಲ, ತಲೆನೋವು, ಸುಸ್ತು. ತಲೆನೋವು ಅಂದರೆ ತಲೆ ಫುಲ್ ಭಾರ, ಏನೇನೋ ಆಗೋಯಿತು. ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲಲ್ಲಿ ನಾನು ಇಂಜೆಕ್ಷನ್ ತೊಗೊಳ್ಳಿಲ್ಲ, ಲೈಕ್ ಬರೀ ಮಾತ್ರೆಗೆ ಹೋಗುತ್ತೆ ಅಂದ್ಕೊಂಡು ತೊಗೊಂಡು ಬಂದೆ. ನೋಡಿದ್ರೆ
ಮಾತ್ರೆಲಿ ಏನೂ ಹೋಗ್ತಾನೇ ಇಲ್ಲ ಗೈಸ್. ನೀವು ನನ್ನ ಮಾತ್ರೆ ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತೀರ. ಎಷ್ಟೊಂದು ಮಾತ್ರೆ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ನನ್ನ ಹತ್ರ ಡೋಲೋ 650 ಇತ್ತು, ಅದನ್ನೇ ತೊಗೊಂಡೆ ಕಡಿಮೆ ಆಗುತ್ತೇನೋ ಅಂದ್ಕೊಂಡು. ಬಟ್ ಕಡಿಮೆ ಆಗಲಿಲ್ಲ. ಅದಾದಮೇಲೆ ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲಲ್ಲೂ ಸೇಮ್ ಡೋಲೋ 650 ಜೊತೆಗೆ ಇನ್ನೂ ಮಾತ್ರೆಗಳನ್ನ ಕೊಟ್ಟರು. ಬಟ್ ಅದನ್ನು ತೊಗೊಂಡೆ, ಅಂದರೂ ಕಡಿಮೆ ಆಗಲಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು ಇದು ಕಡಿಮೆ ಆಗೋ ಥರ ಇಲ್ಲ, ತುಂಬ ಸೀವಿಯರ್ ಆಗಿ ಸ್ಟಾರ್ಟ್ ಆಯಿತು. ತುಂಬ ಜ್ವರ ಬಂತು, ತುಂಬ ತಲೆನೋವು, ತಲೆಭಾರ, ಏನೇನೋ ಆಗೋಯಿತು. ಸೊ ಲಾಸ್ಟಲ್ಲಿ ಹೋಗಿ ಒಂದು ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಬಂದಮೇಲೆ ಇವಾಗ ಓಕೆ, ರಿಕವರಿಂಗ್. ಬಟ್ ಮುಂಚೆ ಹೇಳ್ದಂಗೆ ಸ್ಟಿಲ್ ನಾಟ್ ಓಕೆ, ಹೇಳ್ಬೋದು ಓಕೆ ಅಂತ ಹೇಳಿ. ಸೊ ಸೆಲೆಬ್ರೇಷನ್ ಮೋಡಲ್ಲಿದ್ದೊಳಗೆ ಈ ಥರ ಎಲ್ಲ ಮಾಡಿಬಿಡ್ತು ಗೈಸ್. ಹುಷಾರಿಲ್ಲ ಅಂದಾಗ ಹುಷಾರಾಗೋದು ಬಿಟ್ಟು ಬೇರೆ ಏನೂ ಬೇಡ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಕರೆಂಟ್ ಸಿಚುವೇಶನ್ ಹಾಗೆ ಇದೆ. ಇಲ್ಲಿ ನೋಡಿ, ಥಾರ್ ನಿಂತಿದೆ. ಅದು ಹೂ ಹಾಕಿತ್ತಲ್ಲ, ಅದನ್ನು ರಿಮೂವ್ ಮಾಡಿದೆ. ಸೊ ಏನದು ರಿಬ್ಬನನ್ನು ಕಟ್ಟಿರ್ತಾರಲ್ಲ, ಅದು ಮಾತ್ರ ಇದೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಹುಷಾರಿಲ್ಲ ಅಂದರೆ ಯಾವುದ್ರ ಅವಶ್ಯಕತೆಯೂ ಇಲ್ಲ ಅನಿಸುತ್ತೆ. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ವ, ಅದು 100% ಅಲ್ಲ, 1000% ಕರೆಕ್ಟ್ ಗೈಸ್. ಹೆಲ್ತ್ ಚೆನ್ನಾಗಿದ್ರೆ ನಮಗೆಲ್ಲನೂ ಆಸೆ ಆಗುತ್ತೆ, ಎಲ್ಲನೂ ಬೇಕು ಅನಿಸುತ್ತೆ. ಇಲ್ಲ ಅಂದರೆ ಏನೂ ಬೇಡ ಅನಿಸುತ್ತೆ. ನಿಜವಾಗ್ಲೂ ಹೌದು. ಸೊ ಎಲ್ಲರೂ ಹೆಲ್ತ್ನ ಕಾಪಾಡ್ಕೊಳ್ಳೋಣ. ನಾನು ಸೇರಿ ಹೇಳ್ತಾ ಇದ್ದೀನಿ. 2 ಡೇಸಿಂದ ಸಫರ್ ಮಾಡ್ತಾಯಿದ್ದೀನಿ, ಇನ್ನೂ ಹುಷಾರಾಗ್ತಾ ಇಲ್ಲ. ಗೊತ್ತಿಲ್ಲ ಯಾವಾಗ ಹುಷಾರಾಗ್ತೀನಿ ಅಂತ. ಹೇಳೋ, ಹಾಡು ಹೇಳೋ, ಜೋರಾಗಿ ಹಾಡು ಹೇಳು. ಮ್ಯೂಸಿಕ್ ಅಲ್ಲ, ಹಾಡು ಹೇಳಲೇ. ಏನದು ಸಾಂಗ್ ಹೇಳು. ಅಮ್ಮ ಹಂಗೆ ಹೇಳ್ತಾರ ನಿಲ್ಲೇ. ನಾನು ಹೇಳಿದೆ ಅಲ್ಲ ಗೈಸ್, ನನಗೆ ಡಾಕ್ಟರ್ ಏನು ಕೊಡ್ತಿರೋ ಮೆಡಿಸಿನ್ ಅದು ನನಗೆ ಬಾಡಿಯಲ್ಲಿ ಮೆಡಿಸಿನ್ ಆಗಿ ವರ್ಕ್ ಆಗಲ್ಲ. ನನಗೆ ಊಟನೇ ಮೆಡಿಸಿನ್. ಯಾವ ಥರ ಅಂತ ಕೇಳ್ತೀರಾ? ಸೊ ಎಸ್ಪೆಷಲಿ ನನಗೆ ಸ್ವಲ್ಪ ನಾನ್ ವೆಜ್ ಬೇಕು ಅನಿಸುತ್ತೆ. ನಾನ್ ವೆಜ್ ಇನ್ ದ ಸೆನ್ಸ್ ಚಿಕನ್, ಮಟನ್ ಅಲ್ಲ, ಮೀನು ತಿನ್ನಬೇಕು ಅಂತ ಅನಿಸುತ್ತೆ. ಏನೋ ಖಾರವಾಗಿರೋದು ಚೆನ್ನಾಗಿರೋ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದು ತಿಂದ್ಬಿಟ್ಟು ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ಎದ್ದಿದ ತಕ್ಷಣ ನಾನು ಸರಿ ಆಗ್ಬಿಡ್ತೀನಿ. ಸೊ ಆ ಥರ ಇತ್ತು. ಇವತ್ತು ನಾನು ಚಿಕನ್ ಮಾಡ್ತಾಯಿದ್ದೆ. ಅಂದರೆ ಸಿಂಪಲ್ಲಾಗಿ ಬೇರೆ ಸ್ಟೈಲಲ್ಲಿ ಮಾಡ್ತಾಯಿದ್ದೆ. ಏನು ಗೊತ್ತಾ, ಎಲ್ಲನೂ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಿ ಜಸ್ಟ್ ಅದನ್ನು ಹಾಕೋದಷ್ಟೇ. ಯಾವುದೂ ಈರುಳ್ಳಿ, ಟೊಮೊಟೊ ಏನೂ ಹಾಕಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಏನಂದರೆ ಡಾಕ್ಟರ್ ಬರೀ ಅಪಾಯಿಂಟ್ಮೆಂಟಿಗೆ 500 ರುಪೀಸ್. ಸೊ ಒಂದ್ಸರಿ ತೊಗೊಂಡ್ರೆ ಅದು 6 ಡೇಸ್ ಏನೋ ವ್ಯಾಲಿಡ್ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ರಿಪೋರ್ಟ್ಸ್ನ ತೋರಿಸೋಣ. ನಾನು ಕೆಲವೊಂದು ರಿಪೋರ್ಟ್ಸ್ನ ಮಾಡಿಸಿದ್ದೆ. ಸೊ ಜ್ವರ ಜಾಸ್ತಿ ಆಗಿರೋದ್ರಿಂದ ಅದನ್ನು ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೆ. ಬಿಕಾಸ್ ಮತ್ತೆ ಅದು ಅಪಾಯಿಂಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ಸರಿ ತೊಗೊಂಡ್ರೆ 500 ರುಪೀಸ್ ಕೊಟ್ಟು ತೊಗೊಂಡ್ರೆ ಸಾಕು. ಸೊ ಹಾಗಾಗಿ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್, ಜೊತೆಗೆ ನಾನು ಊರಿಗೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಹೇಳ್ದೆ ಅಲ್ಲ, ನನಗೆ ಸ್ವಲ್ಪ ಊರಿಗೆ ಹೋಗಿ ನಮ್ಮಮ್ಮ ಏನೇನೋ ಮಾಡಿಕೊಟ್ರೆ ಮಾತ್ರ ನನಗೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಎಲ್ಲರೂ ಅಂದರೆ ಥಾರ್ ತೊಗೊಂಡ್ಮೇಲೆ ಒಂದು ಲಾಂಗ್ ಡ್ರೈವ್ ಹೋದರೆ, ನಾನು ಥಾರಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಗೊತ್ತಾ, ಅದು ಬ್ಯಾಕ್ ಟು ಬ್ಯಾಕ್. ಸೊ ಇಲ್ಲಿ ನೋಡಿ, ಥಾರಲ್ಲಿ ಒಂದು ಚಿತ್ರ ಇದೆ ಆಯಿತಾ, ಎಷ್ಟು ಚೆನ್ನಾಗಿದೆ. ಅಂದರೆ ಅದು ಥಾರ್ ಇದೆ ಅಲ್ಲ, ಏನು ಹೇಳ್ತೀರಾ, 2 ಏನಪ್ಪ ಅದು ಗೈಸ್, ನನಗೆ ತುಂಬ ದಿನಗಳಿಂದ ಕೆಲಸ ಏನು ಗೊತ್ತಾ, ಹಾಸ್ಪಿಟಲಿಗೆ ಬರೋದು, ವರ್ಕೌಟ್ ತೋರಿಸ್ಕೊಳ್ಳೋದು, ಹೋಗೋದು ಆಗಿದೆ. ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ ರಿಕವರ್ ಆಗ್ತೀನಿ ಅಷ್ಟು ಈಸಿಯಾಗಿ. ಯೂಶ್ವಲಿ ನನಗೆ ಸುಸ್ತು ಆಗಲ್ಲ, ಆ್ಯಕ್ಚುಲ ಅಂದರೆ ಜ್ವರನೂ ಬರಲ್ಲ. ಬಟ್ ಒಂದು ಸರಿ ಬಂದರೆ ನಾನು ತುಂಬ ಸುಸ್ತಾಗ್ಬಿಡ್ತೀನಿ ಗೊತ್ತಾ. ಅವಳು ನಮ್ಮ ಪಾಪುಗಿತ್ತು, ಅವಳಿಂದ ನನಗೆ ಬಂದುಬಿಟ್ಟಿದೆ. ಏನು ಮಾಡೋದು, ರಿಕವರ್ ಆಗಬೇಕು ಇವಾಗ. ನಾನು ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ. ನಾನು ಯೂಶ್ವಲಿ ಹುಷಾರಿಲ್ದಾಗ ಬಂದರೆ ಮಾಸ್ಕ್ ಹಾಕ್ಕೊಂಡೇ ಬರೋದು. ಏನಂದರೆ ನನಗೋಸ್ಕರ ಅಲ್ಲ ಮಾಸ್ಕ್ ಹಾಕ್ಕೊಳ್ಳೋದು, ನನಗಿರೋ ಜ್ವರ ಬೇರೆಯವ್ರಿಗೆ ಬರಬಾರ್ದು, ಸ್ಪ್ರೆಡ್ ಆಗಬಾರ್ದು ಅನ್ನೋ ಸೆನ್ಸಿಂದ ನಾನು ಆಲ್ಮೋಸ್ಟ್ ಮಾಸ್ಕ್ ಹಾಕ್ಕೋತೀನಿ ಯಾವಾಗಲೂ.
ಇವತ್ತು ನೋಡಿ ಥಾರಲ್ಲಿ ನಾನು ಇದಕ್ಕೆ ಬಂದಿದ್ದೀನಿ ಹಾಸ್ಪಿಟಲ್ಗೆ. ಥಾರಲ್ಲಿ ಟ್ರಿಪ್ ಹೋಗೋದು ಬಿಡ್ಕೊಂಡು ಥಾರಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಹಾಂ, अभी देखो इधर घुमाने के तुम स्ट्रेट आ जाए 1 सेकंड में, इधर घुमाने का तो मुश्किल लॉक। ಗೈಸ್ ಇವತ್ತಿನ ವೆದರ್ ನೋಡಿ ಹೇಗಿದೆ. ಆ್ಯಕ್ಚುಲಿ ವೀಡಿಯೋಸ್ ಮಾಡಿದೆ ತುಂಬ ದಿನ ಆಗಿದೆ, ಯಾಕೆಂದರೆ ನನಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋಕ್ಕೆ ವಾಯ್ಸೇ ಇಲ್ಲ, ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಹಾಗಾಗಿ ಈ ಮಕ್ಕಳಷ್ಟು ಆ್ಯಕ್ಟಿವ್ ಯಾರೂ ಇರೋಲ್ಲಲ್ಲ, ಅವ್ರು ಬೆಳಗ್ಗೆನೇ ಎದ್ಬಿಟ್ಟಿರ್ತಾರಪ್ಪ ಅವರು ಅಂತೂ. ಅಲ್ಲಿ ನೋಡಿ ಅಲ್ಲಿಬ್ಬರು ಇದ್ದಾರೆ, ಆಟ ಆಡ್ಕೊಂಡಿದ್ದಾರೆ. ಸೊ ನನ್ನ ಆ್ಯಸ್ ಯೂಶುವಲ್ ದಿನಚರಿ ಬಟ್ಟೆ ಒಣಗ್ಸೋಕ್ಕೆ ಬಂದಿದ್ದೀನಿ. ಇದು ರೋಷಾ, ಇದು ಮಾಡ್ಕೊಂಡಿದೆಯಲ್ಲ, ಏನಿದು? ಅಲ್ಲ ಇದೇನು ಇದು ಇದೇನೆ? ಸೊ ನಾನು ಹೇಳ್ದೆ ಅಲ್ಲ, ನನಗೆ ಹುಷಾರಿಲ್ದಾಗ ಜೊತೆಲಿ ಅಮ್ಮ ಇರಬೇಕು. ನಾನು ಹೆಂಗೆ ಅಂತಂದರೆ, ಹುಷಾರಿಲ್ದಾಗ ಫುಲ್ ಅನ್ಕಾನ್ಷಿಯಸ್ ಥರ ಆಗೋಗ್ತೀನಿ. ನನಗೆ ನಮ್ಮಮ್ಮ ಬಂದುಬಿಟ್ಟು ನೀಟಾಗಿ ಅವರು ತಿನ್ನೋಕ್ಕೆ ಕುಡಿಯೋಕ್ಕೆ ಏನೇನೋ ಕೊಟ್ಟಾಗಲೇ ನಾನು ಹುಷಾರಾಗೋದು. ನಾನು ನೋಡ್ಕೊಳಕ್ಕೆ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ನಾನು ನೋಡಿಕೊಂಡೇ ಇಲ್ಲ. ನಮ್ಮಮ್ಮನೇ ನನ್ನ ನೋಡ್ಕೊಳ್ಳೋದು. ಅವರು ಹೆಂಗೆ ಅಂತಂದರೆ ಹಾಸ್ಪಿಟಲ್ಗೆಲ್ಲ ಕಳಿಸಲ್ಲ ನಮ್ಮಮ್ಮ, ಮನೆಯಲ್ಲೇ ನೀಟಾಗಿ ಕೇರ್ ಮಾಡಿ ನೋಡ್ಕೊತಾರೆ. ಸೊ ನಾನು ಅದಕ್ಕೋಸ್ಕರ ಊರಿಗೆ ಹೋಗೋಣ ಅಂತ ಹೇಳಿ ಬುಕ್ ಮಾಡ್ಕೊಂಡ್ಬಿಟ್ಟೆ ಟ್ರೈನ್ನ. ಇವಾಗ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆಟೋ ಬುಕ್ ಮಾಡಿದೆ. ಆಟೋ ಬಂತು, ವೆಯ್ಟ್ ಮಾಡ್ತಾ ಇದ್ದೆ. ಏನಂತ ಅಂದರೆ, ಇವಾಗ ನಾನು ನಾರ್ಮಲ್ ಡೇಸ್ ಅಂತಂದರೆ BMTC ಬಸ್ಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ಅಷ್ಟು ನನ್ನಲ್ಲಿ ಶಕ್ತಿ ಉಳಿದಿಲ್ಲ. ಸೊ ಹಂಗಾಗಿ ಇವಾಗ ಆಟೋ ಬುಕ್ ಮಾಡಿದೆ. ಆಟೋನ ಏನು ಮಾಡಿದೆ, ಅದು ಬ್ಯಾಕ್ ಗೇಟ್ಗೆನೆ ಬುಕ್ ಮಾಡಿಬಿಟ್ಟೆ. ಬಿಕಾಸ್ ಏನಾಗುತ್ತೆ, ತುಂಬ ಹತ್ತಿರ ಆಗುತ್ತೆ. ಬ್ಯಾಕ್ ಗೇಟ್ಗೆ ಹೋದರೆ 9 ಅಥವಾ 10 ಪ್ಲ್ಯಾಟ್ಫಾರ್ಮು ಸಾಗರ ಟ್ರೈನ್ ಇರುತ್ತೆ. ಸೊ ಹಾಗಾಗಿ ತುಂಬ ಈಸಿ ಆಗುತ್ತೆ ಅಂತೇಳಿ ಬ್ಯಾಕ್ ಗೇಟ್ಗೆ ಆಟೋ ಬುಕ್ ಮಾಡಿದೆ. ಆಟೋ ಕೂಡ ಬೇಗನೆ ಬಂದೆ, ಆಲ್ಮೋಸ್ಟ್ 1 ಅವರೇ ಬೇಗ ಬಂದ್ಬಿಟ್ಟೆ ನಾನು. ಇನ್ನೇನು ಮಾಡೋದು, ಸುಮ್ಮನೆ ಕುತ್ಕೊಂಡಿರೋಣ. ಅಲ್ಲಿ ಆ್ಯಕ್ಚುಲಿ ಹೋದರೆ ತುಂಬ ಜನ ಇರ್ತಾರೆ ಗೈಸ್. ಏನೋಪ್ಪ, ಇಡೀ ದಿನ ಇಡೀ ವಾರ ಪೂರ್ತಿ ಜನ ಓಡಾಡ್ತಾರೆ. ಅದು ಎಷ್ಟು ಬ್ಯುಸಿ ಇರುತ್ತೆ, ಎಷ್ಟು ರಶ್ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಎನಿವೇಸ್ ನಾನು ಹೆಂಗಿದ್ರು ಅವರಲ್ಲಿ ಒಬ್ಬಳು ಅಲ್ವಾ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ನಮ್ಮ ಅಮ್ಮನೂ ಕರಿತಾ ಇದ್ರು ಬಾ ಬಾ ಅಂತ ಹೇಳಿ. ಸೊ ಹಾಗಾಗಿ ಹೊರಟು ಬಂದ್ಬಿಟ್ಟೆ. ಏನಂದ್ರೆ ಅಲ್ಲಿ ಹೋದ್ರೆ ನನ್ನ ಮೆಡಿಸಿನ್ಸ್ ಎಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿನ ಊಟಕ್ಕೆ ನಾನು ಫುಲ್ ಗುಣ ಆಗ್ಬಿಡ್ತೀನಿ ಅಂತ ನನಗೆ ಗೊತ್ತು. ಇವಾಗೆಲ್ಲ ಜ್ವರ ತುಂಬ ಕಡಿಮೆ ಆಗಿದೆ. ಬಟ್ ಸುಸ್ತು, ತಲೆಭಾರ ಅದು ಸ್ವಲ್ಪ ನನಗೆ ಹಾಗೇನೇ ಇದೆ, ಕಡಿಮೆ ಆಗಿಲ್ಲ. ಗೈಸ್ ಇಲ್ಲಿ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ನನ್ನ ಟ್ರೈನ್ ಇವಾಗಷ್ಟೇ ಡಿಸ್ಪ್ಲೇ ಆಗ್ತಿತ್ತು, ಅಷ್ಟು ಬೇಗ ಆಫ್ ಆಗುತ್ತೆ. ಸೊ ನನ್ನ ಟ್ರೈನು 11:15 PM ಬಂತು ಬೆಂಗಳೂರಲ್ಲಿ. ಹತ್ತಿ ಮಲ್ಕೊಂಡೆ. ಬೆಳಗ್ಗೆ ಬಂದಾಗ 7 AM ಆಗಿತ್ತು. ಎಚ್ಚರನೇ ಆಗಿಲ್ಲ ಗೊತ್ತಾ. ಅಂದರೆ ನನಗೆ ಸ್ವಲ್ಪ ಸುಸ್ತಾಗಿದ್ರಿಂದ ಫುಲ್ ನಿದ್ದೆ ಬಂದುಬಿಟ್ಟಿದೆ. ಜೊತೆಗೆ ನನ್ನ ಸೀಟಲ್ಲಿ ಒಬ್ರು ಯಾರೋ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬಟ್ TC ಬಂದುಬಿಟ್ಟು ಅವ್ರನ್ನ ಎಬ್ಬಿಸಿ ನನ್ನ ಸೀಟ್ ನನಗೆ ಕೊಡಿಸಿದ್ರು. ಸೊ ಫೈನಲಿ ಸಾಗರ ಬಂದೆ ಗೈಸ್. ಸಾಗರ ನೋಡಿ ಸಖತ್ತಾಗಿದೆ. ಫುಲ್ ಮಳೆ ವೆದರ್ ಅಲ್ಲ, ಚೆನ್ನಾಗಿದೆ. ಏನಂದರೆ ಬಂದಿದ್ದ ತಕ್ಷಣ ನೋಡಿ ನಮ್ಮಮ್ಮ ಈ ಥರ ಏನೋ ಒಂದು ವಾಟ್ರ್ ಕೊಟ್ಟರು, ಅದನ್ನು ಕುಡಿದೆ. ಬಾಯ್ ಮಾಡು ಮಗನೇ, ಬಾಯ್ ಮಾಡು. ಸೊ ಬಂದಿದ ತಕ್ಷಣ ಅಮ್ಮ ಜೀರಿಗೆ ನೀರು ಕೊಟ್ಟರು ಕುಡಿಯೋಕ್ಕೆ, ಅದನ್ನು ಕೊಟ್ಬಿಟ್ಟೆ. ಅದಾದಮೇಲೆ ನಮ್ಮ ಅಕ್ಕನ ಪಾಪು ಜೊತೆ ಆಟ ಆಡೋದೇ ನಂಗೊಂಥರ ಮಜಾ. ಇವಾಗ ಅವಳಿಗೆ ಮಳೆಗಾಲ ಅಲ್ಲ, ಅವಳನ್ನ ಫುಲ್ ಕವರ್ ಮಾಡಿಟ್ಟಿರ್ತಾರೆ, ಟೋಪಿ, ಸ್ವೆಟರ್ ಎಲ್ಲ. ಸೊ ಅದಾದಮೇಲೆ ನಮ್ಮ ಮನೇಲಿ ಬ್ಲ್ಯಾಕ್ ಟೀ ಅಂದರೆ ಬೆಲ್ಲದ ಟೀ, ಸೊ ಅದನ್ನೇ ಕೊಡ್ದೆ. ಅದಾದಮೇಲೆ ತಿಂಡಿಗೆ ಕಡುಬು ಮತ್ತು ಮಶ್ರೂಮ್ದು ಗ್ರೇವಿ ಜೊತೆಗೆ ಒಣಮೀನು ಸಾರು ಮಾಡಿದರು. ನನಗೆ ಇದೆಲ್ಲನೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಾ. ನನಗೆ ಈ ಥರ ಇರಬೇಕು ಊಟ, ತುಂಬ ಚೆನ್ನಾಗಿ ಹಿಡ್ಸುತ್ತೆ, ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮಶ್ರೂಮ್ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರ ಮನೇಲಿ ಮಾಡಿದ್ದು. ಆಮೇಲೆ ಅಪ್ಪಾಜಿ ಮೀನು ಕೂಡ ತೊಗೊಂಡು ಬಂದಿದ್ದರು. ನನ್ನ ಫುಡ್ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಬೇಗ ಹುಷಾರಾಗ್ತೀನಿ, ಇದನ್ನೆಲ್ಲ ತಿನ್ಕೊಂಡು. ಓಕೆನಾ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಎಲ್ರಿಗೂ.